ಇಲ್ಲಿ ಟೋಟಲಾಗಿ 6 ಎಕರೆ ಜಮೀನೊಳಗೆ ನಾವು ಕಲ್ಲಂಗಡಿ ಬೆಳೆ ಬೆಳೆದಿದ್ದೀವಿ ಸರ್. ಒಂದು ಕೈಗೆಲ್ಲ ಪೂರ್ತಿ ಬೆಳೆ ಬೆಳೆದು ಕೈಗೆ ಮಾಲ್ ಬರುವಂಥ ಟೈಮ್ನಲ್ಲಿ ಸ್ವಲ್ಪ ಯುದ್ಧದ ಭೀತಿಯಿಂದಾಗಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಅಂಥೇಳಿ ವ್ಯಾಪಾರಸ್ಥರು ಬರದೇ ಇರೋಂಥ ಪರಿಸ್ಥಿತಿ ಆಯ್ತು ಸರ್ ಈಗ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂಥೇಳಿ ನಾವೆಲ್ಲ ಇಲ್ಲಿ ಸ್ಟಾಕ್ ಮಾಡಿಕೊಂಡ್ರು ಸಹಿತ ಈಗ ಅಕಾಲಿಕ ಮಳೆಯಿಂದ ಆಳಿಕಲ್ಲು ಬಿದ್ದು ಅವು ಹಣ್ಣಿನ ಗುಣಮಟ್ಟ ಕೆಟ್ಟೈತೆ ಅಂಥೇಳಿ ನಾವು ಮಾರ್ಕೆಟಿಂಗ್ ಮಾಡೋಕೆ ತೊಗೊಂಡು ಹೋದರೂ ಯಾರು ಹಣ್ಣು ತೊಗೊಳ್ಳಾರ್ದಂಥ ಪರಿಸ್ಥಿತಿ ಆಗೈತೆ ಸರ್ ಪೂರ್ಣ ನಾಶ ಆದಂಗೆ ಸರ್ ಈಗ 50ರಿಂದ 60 ಟನ್ ಮಾಲ್ ಸರ್ ನಾವು ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಸ್ಟಾಕ್ ಮಾಡಿದ್ರು ಈಗ ತೊಗೊಂಡು ಹೋಗಿದ್ದು ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ ಆಗೈತೆ ಸರ್ ವ್ಯಾಪಾರ ₹2 ₹3 ಯಾರು ಕೇಳಾಗ್ತಾ ಇಲ್ಲ ಸರ್. 6 ಎಕರೆ ಹಾಕಿದ್ದೀವಿ ಸರ್ ಈಗ ಜಮೀನೊಳಗೆ. ಈಗ 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000ರಿಂದ 1,20,000 ರೂಪಾಯಿ ಖರ್ಚಾಗೈತೆ ಸರ್ ಇವಾಗ 5 ಎಕರೆಗಳು ಬಂದಿದ್ದಾರೆ ಸರ್ ಹ್ಞೂ ಸರ್ ಅವರು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಸರ್ಕಲ್ಲರು ಈಗ ಉಮ್ಮಾಗಡಿ ಊರಿನ ತಲಾಟ್ಯಾರು ಹ್ಞೂ ರೀ ಬಂದಿದ್ದಾರೆ ಸರ್ಕಾರಲಿಂತ್ರ ಈಗ ನಮ್ಮಂಥ ಯುವಕರು ಹಿಂಗೆ ಅಗ್ರಿಕಲ್ಚರ್ನ ಮುಂದುವರಿಬೇಕು ಅಂತಂದ್ರೆ ಸ್ವಲ್ಪ ಹಿಂಗೆ ಹಾನಿ ಆದಾಗ ಸರ್ಕಾರಲಿಂತ್ರ ನೆರವು ಬಯಸ್ತೇವೆ ಸರ್